ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಎಲ್ಲರ ಫೇವ್ರೇಟು ಗುಲಾಬ್ ಜಾಮೂನ್. ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಕಳು ತನಕ ಕೇಳಿ ಕೇಳಿ ಮಾಡಿಸ್ಕೊಂಡು ತಿನ್ನೋ ಅಂಥ ರೆಸಿಪಿ, ಎಲ್ಲರ ಫೇವ್ರೇಟ್ ರೆಸಿಪಿ ಗುಲಾಬ್ ಜಾಮೂನ್. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಲ್ಲ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಲ್ಲಿ ಫಸ್ಟು ನಾನು ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೋಬೇಕಲ್ವ. 1ರಿಂದ 1.5 ಚಮಚಷ್ಟು ಬಿಸಿನೀರಿಗೆ ಕಾಯಕ್ಕೆ ಇಟ್ಟಿದ್ದೀನಿ. ನೀರನ್ನ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ. ಬೈ ಒನ್ ಗೆಟ್ ಒನ್, ನಾನು ಅದೇ ಯಾವಾಗಲೂ ತೊಗೊಳ್ಳೋದು. ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಹಿಟ್ಟನ್ನ ತೊಗೊಂಡು ಈ ಥರ ಕೈಯಲ್ಲಿ ಸಾಫ್ಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಗಂಟಿರುತ್ತೆ. ಒಬ್ಬೊಬ್ಬರು ಹಾಲು ಕೂಡ ಹಾಕ್ತಾರೆ, ಒಬ್ಬೊಬ್ಬರು ನೀರು ಹಾಕ್ತಾರೆ. ನಾನು ನೀರಲ್ಲೂ ಮಾಡ್ತೀನಿ, ಹಾಲಲ್ಲೂ ಮಾಡ್ತೀನಿ. ಇವತ್ತು ನಾನು ನೀರು ಹಾಕ್ಕೊಂಡು ಯಾವ ರೀತಿ ಕಲಿಸ್ತಾ ಇದ್ದೀನಿ. ತುಂಬ ಪ್ರೆಸ್ ಮಾಡಿ ನಾವು ಹಿಟ್ಟನ್ನ ಕಲಿಸ್ಬಾರ್ದು, ಸಾಫ್ಟಾಗಿ ಕಲಿಸ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಹಿಟ್ಟೆಲ್ಲ ಕಲಿಸ್ಕೊಂಡು ಸ್ವಲ್ಪ ನಾನು ತುಪ್ಪನ ಹಾಕ್ತೀನಿ, ಇಲ್ಲಾಂದರೆ ಮೇಲ್ಗಡೆ ಒಣಗ್ದಂಗೆ ಆಗುತ್ತೆ ಅಂತೇಳಿ ತುಪ್ಪ ಹಾಕಿ ಸಾಫ್ಟಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬ ರಫಾಗೆಲ್ಲ ಕಲಿಸ್ಬಾರ್ದು, ಚೆನ್ನಾಗಿ ಬರೋದಿಲ್ಲ. ಇದಕ್ಕೊಂದು 1/4 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನಬೇಕಾದ್ರೆ ಇನ್ನೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉಂಡೆನ ಚಿಕ್ಕದಾಗೆ ಮಾಡ್ಕೋಬೇಕಾಗುತ್ತೆ. ಎಣ್ಣೆಗೆ ಹಾಕಿ ನಾವು ಸಕ್ಕರೆ ಪಾಕಕ್ಕೆ ಹಾಕಿದಾಗ ಸ್ವಲ್ಪ ದಪ್ಪ ಆಗುತ್ತೆ. ನಾನು ಉಂಡೆನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನೋಡಿ ನೀರು ಕೂಡ ಚೆನ್ನಾಗಿ ಕಾಯ್ತಾ ಇತ್ತು. ಸಕ್ಕರೆ ಎಷ್ಟು ಬೇಕೋ ಅಷ್ಟು ನಾವು ನೋಡಿ ಹಾಕೋಬೋದು. ನಮ್ಮಲ್ಲಿ ಸ್ವಲ್ಪ ಸ್ವೀಟ್ ತಿನ್ನೋದು ಕಮ್ಮಿ ಆಗಿರೋದ್ರಿಂದ ನಾನು ಸ್ವಲ್ಪ ಸಿಹಿ ಕಮ್ಮಿ ಹಾಕಿದ್ದೀನಿ. ಜಾಮೂನ್ನ ಸ್ವೀಟ್ ಜಾಸ್ತಿ ಇಡಬಾರ್ದು. ತಿನ್ಬೇಕಾದ್ರೆ ಇನ್ನೂ 2 ಪೀಸ್ ತಿನ್ನಬೇಕಪ್ಪ ಅನ್ನಿಸ್ಬೇಕು. ಒಂದೇ ಪೀಸ್ಗೆ ಮಕ್ಕ ಕೊಡ್ದಂಗೆ ಆಗಬಾರ್ದು. ಯಾಕಂದರೆ ತಿಂತಾಯಿದ್ರೆ ಸ್ವೀಟು ಗಂಟ್ಲಲ್ಲಿ ಒಂಥರ ಆಗುತ್ತಲ್ವ. ಹಾಗಾಗಿ ಸ್ವೀಟ್ನ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ. ತುಂಬ ಸ್ವೀಟ್ ಇದ್ದರೂ ಚೆನ್ನಾಗಿರೋದಿಲ್ಲ, ತುಂಬ ಸಪ್ಪೆ ಇದ್ದರೂ ಚೆನ್ನಾಗಿರೋದಿಲ್ಲ. ಇವಾಗ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇವಲ್ಲಿ ಇಟ್ಕೋಬೇಕಾಗುತ್ತೆ. ತುಂಬ ಸ್ಟವ್ನ ದೊಡ್ಡದು ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಬಾರ್ದು. ಮೀಡಿಯಮಲ್ಲಿ ಇಟ್ಕೊಂಡು ಎಣ್ಣೆ ಕಾಯ್ತಿದ್ದಂಗೆ ಒಂದೊಂದೇ ಗುಲಾಬ್ ಜಾಮೂನ್ ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಮೇನ್ ಇದನ್ನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ. ಯಾಕಂದರೆ ನಮಗೆ ಒಳಗಡೆ ಹಿಟ್ಟು ಚೆನ್ನಾಗಿ ಬೇಯಬೇಕು. ಒಂದೊಂದು ಏನಾಗುತ್ತೆ ಅಂದರೆ ಮೇಲ್ಗಡೆ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಹಿಟ್ಟು ಬೆಂದಿರಲ್ಲ. ಆ ಥರ ಮಾಡಬಾರ್ದು. ಮೇಲ್ಗಡೆ ಸ್ವಲ್ಪ ಬ್ರೌನ್ ಕಲರ್ ಕಮ್ಮಿನೇ ಇರಬೇಕು, ಒಳಗಡೆ ಚೆನ್ನಾಗಿ ಕಾದಿರಬೇಕು. ನೋಡಿ, ಈ ಕಡೆ ಸಕ್ಕರೆ ಪಾಕನೂ ಆಗ್ತಾ ಇದೆಯಲ್ಲ. ಏಲಕ್ಕಿ ಕಾಯಿನ ಒಂದು 5ರಿಂದ 6 ಏಲಕ್ಕಿ ಕಾಯಿನ ಕುಟ್ಟ ಹಾಕಿದ್ದೀನಿ. ಅಷ್ಟರಲ್ಲಿ ಇದನ್ನು ಚೆನ್ನಾಗಿ ಕರಿತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಸ್ವೀಟ್ ಯಾರಿಗೆ ತಾನೇ ಇಷ್ಟಲ್ಲ, ಎಲ್ರಿಗೂ ಇಷ್ಟ ಆಗುತ್ತಲ್ವ. ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ, ಇದು 2ನೇ ಸಲ ನಾನು ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡಬಾರ್ದು. ಅದನ್ನು ಹಾಕಿ ಒಂದು ಸೈಡ್ ಬೇಯ ತನಕ ಹಾಗೆ ಬಿಡಬೇಕು, ಇಲ್ಲ ಅಂತಂದರೆ ಒಡೆದೋಗುತ್ತೆ. ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಮೇಲ್ಗಡೆ ಒಂದು ಕ್ರ್ಯಾಕ್ ಥರ ಬರಬಾರ್ದು. ಸಾಫ್ಟಾಗಿರಬೇಕು, ರೌಂಡಾಗಿರಬೇಕು. ಸ್ವಲ್ಪ ನಾವು ಉಂಡೆ ಮಾಡ್ಕೋಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೋಬೇಕು. ಅದು ಸಕ್ಕರೆ ಪಾಕಕ್ಕೆ ಹಾಕಿದಾಗ ದಪ್ಪ ಆಗುತ್ತೆ. ನೋಡಿ, ಈ ಕಡೆ ಸಕ್ಕರೆ ಪಾಕನೂ ರೆಡಿ ಆಯ್ತೈತೆ. ಸ್ವಲ್ಪ ಪಾಕ ಬರಬೇಕು ಅಂತೇನಿಲ್ಲ, ಒಂದೆಳೆ ಪಾಕನೂ ಬರೋದೇನು ಬೇಕಾ, ಸ್ವಲ್ಪ ಕೈಗೆ ಅಂಟ ಥರ ಇದೆ ಸಾಕು. ಒಂದೆಳೆ ಪಾಕ ಬಂದಾಗ ಹಾಕ್ದಾಗ ಏನಾಗುತ್ತೆ ಅಂದರೆ ಮಕ್ಕ ಕೊಡ್ದಂಗೆ ಆಗುತ್ತೆ, ತಿನ್ನೋಕ್ಕಾಗೋದಿಲ್ಲ. ಒಂದು ತಿನ್ನೋತ್ತಿಗೆ ಅಯ್ಯೋ ಸಾಕಪ್ಪ ಸ್ವೀಟ್ ಸವಾಸ ಅಂತಾರೆ. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ನೋಡಿ, ಎಷ್ಟು ನಾನು ನೀರು ಹಾಕಿದೆ, ಎಷ್ಟು ಕಮ್ಮಿ ಆಗಿದೆ. ಒಂದು ಸಕ್ಕರೆ ಪಾಕ ತಣ್ಣಗಿರಬೇಕು, ಇಲ್ಲ ಗುಲಾಬ್ ಜಾಮೂನ್ ಫ್ರೈ ಮಾಡಿದ್ವಲ್ಲ ಅದು ಬಿಸಿ ಇರಬೇಕು. 2 ಬಿಸಿ ಇದ್ದಾಗ ಹಾಕ್ಬಾರ್ದು. ಒಂದು ಬಿಸಿ ಇರಬೇಕು, ಒಂದು ತಣ್ಣಗಿರಬೇಕು. ನಾನು ಸಕ್ಕರೆ ಪಾಕ ತಣ್ಣಗಿತ್ತು, ಗುಲಾಬ್ ಜಾಮೂನ್ನ ಕರೆದು ನಾನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ 1 ಅವರ್ ಇಟ್ಟರೆ ಸಾಕು, ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ಎಳ್ಕೊಳ್ಳುತ್ತೆ. ಅದು ಬಿಸಿ ಇದು ಬಿಸಿ ಇದ್ದಾಗ ಹಾಕ್ದಾಗ ಏನಾಗುತ್ತೆ ಅಂದರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಈ ಥರ ಉಂಡುಂಡೆ ಸಿಗೋದಿಲ್ಲ. ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ನಿಮಗೆಲ್ಲ ಇಷ್ಟ ಆಗುತ್ತೆ ನನ್ನ ರೆಸಿಪಿ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ 1 ಅವರ್ಗೆ ಇಷ್ಟು ಸಾಫ್ಟಾಗಿದೆ. ಇನ್ನು ನಾವು ಒಂದು ನೈಟ್ ಇಟ್ಟರೆ ಎಷ್ಟು ಸಾಫ್ಟಾಗಿರುತ್ತೆ ಅಂತ ನೋಡಿ. ಒಳಗಡೆನೂ ನೀಟಾಗಿ ಬೆಂದಿತ್ತು. ನಾನು ಇವಾಗ ಸರ್ವಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ. ಒಂದೇ ಟ್ರಿಪ್ಪಿಗೆ ಖಾಲಿ ಆಗುತ್ತೆ, ಯಾಕಂದರೆ ಅಷ್ಟು ಎಲ್ಲರಿಗೂ ಫೇವ್ರೆಟ್ಟು ಗುಲಾಬ್ ಜಾಮೂನ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಒಂದು ಪ್ಯಾಕೆಟು ಜಾಮೂನ್ ಪ್ಯಾಕೆಟ್ ತಂದರೆ 35ರಿಂದ 40 ಪೀಸ್ ಆಗುತ್ತೆ. ನಾವು ಯಾವ ರೀತಿ ಉಂಡೆ ಕಟ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನನಗಿಲ್ಲ ಅಂತಂದರೆ ಒಂದು 30-35 ಉಂಡೆ ಆಯಿತು. ನೋಡಿದ್ರಲ್ಲ, ಇದೇ ರೀತಿ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.